ಎಂ ಬಿ ಪಾಟೀಲ್ ಕೂರಿಸ್ಕೊಂಡಿದ್ದೀರಿ. ಎಂ ಬಿ ಪಾಟೀಲ್ದು ಗೊತ್ತು ನಮಗೆ. ಎಂ ಬಿ ಪಾಟೀಲ್ ಎಲ್ಲ ಸತ್ಯಶೋಧನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತ್ಯಶೋಧನಾ ಸಮಿತಿ ಚೇರ್ಮನ್ನು ನಿಮ್ಮ ಎಚ್ ಕೆ ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತ್ಯಶೋಧನಾ ಸಮಿತಿದು? ಇಡೀ ಜನಗಳ ಮುಂದೆ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತಲ್ಲಪ್ಪ, ಸಭೆಯಲ್ಲಿ ನೀನು ಭಾಗವಹಿಸಿದ್ದಲ್ಲಪ್ಪ. ನೀವು ಭಾಗವಹಿಸಿ ಏನೇನು ಚರ್ಚೆ ಮಾಡಿದ್ರಿ? ಶಿವಕುಮಾರು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಶ್ರೀರಾಮ್ ರೆಡ್ಡಿ, ಮಾಧುಸ್ವಾಮಿ, ಜಯಪ್ರಕಾಶ್ ನಾರಾಯಣ್, ಹೇಳ್ತಾ ಹೋಗಲ್ಲ ಹೆಸರುಗಳನ್ನ, ಯಾರ್ಯಾರು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಏನೇನು ಚರ್ಚೆಗಳಾಯಿತು ಹೇಳಿದ್ರಲ್ಲಪ್ಪ ನೀವು ಅವತ್ತು ಸಭೆಯಲ್ಲಿ, ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ರಿ. ಕೇವಲ ಅದು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಕೆ ಸಿ ರೆಡ್ಡಿ ಅವರ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ ನಾವು ಕೇವಲ 18,000 ಎಕರೆ ಅಕ್ವೈರ್ ಮಾಡಿದ್ದು ಭೂಮಿನ. ಈ ಸರ್ಕಾರ ಬಂದು BJP JDS ಸರ್ಕಾರ 18 ತಿಂಗಳಿಗೆ 1,60,000 ಎಕರೆ ಭೂಮಿ ನೋಟಿಫಿಕೇಶನ್ ಮಾಡಕ್ಕೆ ಕೊಟ್ಬಿಟ್ಟವ್ರೆ. ಇದೆಲ್ಲ ಭಾಷಣ ಮಾಡಿದಿರಲ್ಲಪ್ಪ. ಅದೆಂಥದ್ದು ಇಷ್ಟೊಂದು ಕಂತು ಇಟ್ಕೊಂಡಿದ್ರಲ್ಲ, ಚೀಟಿಗಳು ತೆಗೆದು ಆ ಕಡೆ ಈ ಕಡೆ. ಪಾಪ ನೋಡ್ತಾ ಇದ್ದೆ ನಿಮ್ಮ ಪರದಾಟನ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು ಆ ಟಿ ವಿಲಿ ನೋಡಿದ್ರೆ. ನಾನು ಯಾಕೆಂದರೆ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನನ್ನ ಕ್ಷೇತ್ರದ ಒಂದು 25-30 ಜನ ಲೀಡರ್ಗಳು ಬಂದಿದ್ದರು. ಅವ್ರ ಜೊತೆಲಿ ಊಟ ಮಾಡ್ತಾ ಕೂತಿದ್ದೆ. ಆಗಿಲ್ಲ ಯಾರ ಬಂದು ತೋರಿಸಿದ್ರು. ಅದರಿಂದ ನಿಮ್ಮನ್ನೀಗ ಅಬ್ರಪ್ಟಾಗಿ ಕರೆದೆ ಈಗ ಅಷ್ಟೇ, ಚರ್ಚೆ ಮಾಡೋಣ. ಅದು ಬರೀ ಒಂದು ಸೈಡ್ ಹೋಗಬಾರ್ದು ಸುದ್ದಿ ಅಂತೆ. ಇಲ್ಲಿ ಚರ್ಚೆ ಮಾಡಿದ ದಿವಸನೇ ಈಗ ಅದನ್ನು ಡೇಟ್ಗಳು ಹೇಳೋರಲ್ಲ. ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಡೇಟು ಅಂತ ಹೇಳಿದಿರಲ್ಲ. ಹಲವಾರು HLCC ಮೀಟಿಂಗ್ಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇವೆ. ನನಗದರ ಅನುಭವವೂ ಇದೆ. ಎಷ್ಟು HLCC ಮೀಟಿಂಗ್ಗಳಲ್ಲಿ ಕೆಲವು ಅರ್ಜಿ ಕೊಟ್ಟು ಒಂದು ಯೋಜನೆ ಮಾಡ್ತೀವಿ ಅಂತ ಬಂದಂಥವರು ಎಷ್ಟು ಪರ್ಸೆಂಟೇಜ್ ಜನ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತೆಗೆದರೆ ನಿಮಗೆ ಅಲ್ಲೇ ಪರ್ಸೆಂಟೇಜ್ ಸಿಗ್ತದೆ. HLCCನಲ್ಲಿ ಹಲವಾರು ಸಬ್ಜೆಕ್ಟ್ ತರ್ತಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಹೇಳಿ ತರಿಸಲ್ಲ ಸಬ್ಜೆಕ್ಟ್ನ, ಇಂತಿಂಥ ಸಬ್ಜೆಕ್ಟ್ ತನ್ನಿ ಅಂತ. ಇವರೇನಾದರೂ ಮಾಡ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ. ನಮ್ಮ ಕಾಲದಲ್ಲಿ ಆ ಒಂದು ಗೈಡ್ಲೈನ್ಗಳೇನು ಇಟ್ಕೊಂಡಿದ್ರು, ನಮ್ಮ ಅಧಿಕಾರಿಗಳಿಂದ ಅದು ಫೈಲ್ ಮೂವ್ಮೆಂಟ್ ಆಗಿ ಅಂತಿಮವಾಗಿ HLCC ತರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸರ್ಕಾರದಲ್ಲಿ. ಅದಕ್ಕೆ ಚೇರ್ಮನ್ ನಾನು ಇರ್ತೀನಿ. ಅದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಹಲವಾರು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿ ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಪ್ರಪೋಸಲ್ ಏನು ಬಂದಿರುತ್ತೆ, ಚರ್ಚೆಗಳಾಗಿರ್ತವೆ. ಚರ್ಚೆ ಆಗಿದ್ದವೆಲ್ಲ ಇಂಪ್ಲಿಮೆಂಟ್ ಆಗಲ್ಲ. ಇದು ಗೊತ್ತಿಲ್ವ ಅವರಿಗೆ? ನನಗಿಂತ ಮುಂಚೆನೇ ಮಂತ್ರಿ ಆಗಿದ್ದಾರಲ್ಲ ಪಾಪ, ಅವ್ರು ಹೇಳಿದ್ದಾರಲ್ಲ. ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದೆ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ, ಇಲ್ಲಿ ಯಾವಾಗ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ, ಚರ್ಚೆ ಆಗಿದ್ದು 29-30 2 ದಿನ, ಆಗಸ್ಟ್ ತಿಂಗಳು 2007. ಇದನ್ನು ಕೊಟ್ಟಿದ್ದೀನಿ ನಿಮಗೆ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಇದೆಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲ ಹೇಳ್ಬಿಡ್ತೀನಿ ನಿಮಗೆ.
ಇದು ಹೇಳಿದ್ನಲ್ಲ 29-30 ಆಗಸ್ಟ್ 2007 ಸುದೀರ್ಘವಾದ ಚರ್ಚೆ ನಡೆದಂಥದ್ದು. ಇವರೆಲ್ಲರಿಗೂ ನಾನು ಉತ್ತರ ಕೊಡಬೇಕಾದ್ರೆ ಅಂತಿಮವಾಗಿ ನಾನು ಹೇಳಿದ್ದೇನೆ, ಇದನ್ನ ಮೊನ್ನೆ ಬೆಂಗಳೂರಿನಲ್ಲೂ ನಾನು ಪತ್ರಿಕಾಗೋಷ್ಠಿಲಿ ವಿಧಾನಸಭೆ ಕಲಾಪದಲ್ಲಿ ನಡೆದಂತ ಅಂತಿಮವಾದ ಉತ್ತರ ನಾನು ಕೊಡಬೇಕಾದ್ರೆ ಆಸ್ ಎ ಚೀಫ್ ಮಿನಿಸ್ಟರ್, ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ನೋವು ಕೊಟ್ಟು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಅದು ಮುಂದುವರಿಸೋ ಪ್ರಶ್ನೆ ಇಲ್ಲ ಅಂತ ಹೇಳಿ ಹೇಳ್ತಿದ್ದೀನಿ. ಹೇಳಿದಾರಲ್ಲ HLCC ಮೀಟಿಂಗು ಹೇಳ್ತಾರೆ ನೋಡಿ, ಈ ಮಟ್ಟಕ್ಕೆ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ನೀವು ಹೊರಟಿದ್ದೀರಿ ಎಂದೇನು ಎಲ್ಲಾ ಸದಸ್ಯರುಗಳು ಹೇಳಿದ್ದಾರೆ. ನಾನು ಇಲ್ಲಿ ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸುತ್ತೇನೆ. HLCCನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ತೀರ್ಮಾನವಾಗಿದೆ ಎಂದು ಹೇಳುವುದಕ್ಕೆ ಬಯಸುತ್ತೇನೆ. ಡಾಲರ್ಸ್ ಹೋಟೆಲ್ ಲಿಮಿಟೆಡ್ 17ನೇ ತಾರೀಕಿನ HLC ಮೀಟಿಂಗ್ನಲ್ಲಿ ಬಂದಿದೆ. ನೇಚರ್ ಆಫ್ ಅಪ್ರೂವಲ್, ಕನ್ಸೆಂಟ್ ಪ್ರೋಸೆಸ್, ಸ್ಟೇಟಸ್ ಆಫ್ ಅಕ್ವಿಸಿಷನ್ ನಾಟ್ ಕಮೆನ್ಸ್ಡ್, ವೆದರ್ ಕನ್ಸೆಂಟ್ ಲೆಟರ್ ಸಬ್ಮಿಟೆಡ್ ನಾಟ್ ಯೆಟ್, ಸೆಂಚುರಿ ರಿಟೈರ್ಮೆಂಟ್ ನಾಟ್ ಯೆಟ್, ಈ ಥರ ಎಲ್ಲ ಹೇಳ್ಕೊಂಡು ಹೋಗಿದ್ದೀನಿ. ಸ್ವೇಚ್ಛಾಚಾರವಾಗಿ ತೀರ್ಮಾನಗಳು ಆಗಿಲ್ಲ, ಆಗುವುದಕ್ಕೆ ಅವಕಾಶವನ್ನೂ ಕೊಟ್ಟಿಲ್ಲ. ಇದೆಲ್ಲ ಹೇಳಿ ನನ್ನ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದೀನಿ. 1ನೇ ತಾರೀಕು ಆಗಸ್ಟ್ 2007 ಡೇಟು ನನ್ನ ತಲೆಯಲ್ಲಿದೆ. ಆಮೇಲೆ ಈ DLF ಇವತ್ತು ಚರ್ಚೆ ಮಾಡಿದ್ದಾರೆ. ಪಾಪ DLF ಅವನು ಯಾವನ್ನ ಮುಖ ನೋಡಿಲ್ಲ ನಾನು. DLF ನಿಮ್ದು ಸಂಬಂಧ ಬಿಚ್ಚಣಂತೆ. ತಾವರೆಕೆರೆ ಹೋಬಳಿ ಅವನು ಯಾರ ಪಾಪ ಬ್ರಿಟಿಷರ್ ಕಾಲದಲ್ಲಿ ಬಂದಿದ್ದ ಫಾರಿನ್ನಿಂದ. ಫಾರಿನ್ನಿಂದ ಇದು ಇಲ್ಲ, ಇದೇನು ಬೇಡ ನಮಗೆ. ಇದು ನನಗೆ ಬೇಕಾಗಿರೋದು DLFದು. ನನ್ನ ಕಾಲದಲ್ಲಿ 100 ಕೋಟಿ 200 ಕೋಟಿ ಮತ್ತು 100 ಕೋಟಿ ಅಂತ ಎಲ್ಲ ಹೇಳ್ಕೊಂಡವ್ರೆ. ಈ ಪ್ರಾಜೆಕ್ಟನ್ನ ಚರ್ಚೆಗೆ ಮಾಡಿ ಬಂದಿದ್ದು ನಿಜ. ಈ ಪ್ರಾಜೆಕ್ಟು ಟೇಕ್ ಆಫೇ ಆಗಲಿಲ್ಲ. ಅದಕ್ಕೆ ಕಾರಣ ವಿಧಾನಸಭೆ ಕಲಾಪದಲ್ಲಿ ನಾನು ಹೇಳಿದ್ದೀನಿ, 1ನೇ ತಾರೀಕು ಆಗಸ್ಟು 2007ನೇ ತಾರೀಕಿನಂದು 2007ನೇ ಇಸ್ವಿ 1ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ನಾನು ಹೇಳಿರ್ತಕ್ಕಂಥದ್ದು ಈ ಪ್ರಾಜೆಕ್ಟನ್ನು ಮುಂದುವರಿಸಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದೀನಿ. ವಿಧಾನಸಭೆ ಕಲಾಪದಲ್ಲೇ ಬಿಡದಿದ್ದು, ನಾನು ಅದಕ್ಕೆ ಕನ್ಫೈನ್ ಆಯ್ತಿರೋದು ಬಿಡದಿದ್ದಕ್ಕೆ. ಆಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದು 9 ಅಕ್ಟೋಬರ್ 2007 ರಾಜೀನಾಮೆ ಕೊಟ್ಟಿರೋದು. DLFದು ಮತ್ತೆ ಮುಂದೆ ಟ್ರಾನ್ಸಾಕ್ಷನ್ ಆಗಿರೋದು ಯಾವತ್ತು? ಬಹುಶಃ 27-29ನೇ ತಾರೀಕು ಮೇಲೆ ಆಗಿದೆ, ಅಕ್ಟೋಬರು. ಅದು ರಾಜ್ಯಪಾಲರ ಆಡಳಿತ, ನವೆಂಬರ್ ತಿಂಗಳಲ್ಲಾಗಿರೋದು. ರಾಜ್ಯಪಾಲರ ಆಡಳಿತ ಇದ್ದಾಗ ನನಗೆ ಸಂಬಂಧ ಇಲ್ಲದೆ ಇರೋದು. ನಾನಲ್ಲಿ ವಿಧಾನಸಭೆಯಲ್ಲಿ ಆಗಸ್ಟ್ 1ನೇ ತಾರೀಕು ಈ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ರಲ್ಲ, ನಿಂತೋಗಿದೆ. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಏನೇನು ಮಾಡ್ಕೊಂಡ್ರೆ, ಈಗ 2007 ನಾನು ಅಧಿಕಾರ ಹಿಡಿದಿರೋದು, ಇವತ್ತು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷದಿಂದ ಏನು ಮಾಡ್ತಾ ಇದ್ರಿ? ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ಕೆ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂತ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ DK ಶಿವಕುಮಾರ್, ನೀವು ನನ್ನ ಮೇಲೆ ಏನು ಅಪಾದನೆ ಮಾಡ್ತಾ ಇದ್ದೀರಿ? ಇದನ್ನ ಪೇಪರ್ ಇಟ್ಕೊಂಡು ಪಾಪ ಹೇಳ್ತಾ ಇದ್ದೀರಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೂರಿಸ್ಕೊಂಡಿದ್ರಿ, ಅವ್ರು ಬೇರೆ ಕಿವಿಲಿ ಏನು ಹೇಳ್ತಾನೆ ಇದ್ರು.
ಇಲ್ಲಿ ಪ್ರಶ್ನೆ, ಈ 20 ವರ್ಷದಲ್ಲಿ 2013 BJP ಸರ್ಕಾರ ಬಂದಿದ್ದು ಬಿಟ್ಬಿಡಿ, 2009 ಇರಲಿ, ಅವರೇನೋ ಟ್ರೈ ಮಾಡಿದ್ರು, 10ರಲ್ಲಿ ಮತ್ತೇನೋ ಜಾಗತಿಕ ಟೆಂಡರ್ ಕರೆದ್ರು, ಯಾರು ಬರಲಿಲ್ಲ. ಇದನ್ನೆಲ್ಲ ಹೇಳ್ತಾ ಹೋಗಿದ್ದೀರಿ. 13ಕ್ಕೆ ಮುಖ್ಯಮಂತ್ರಿಗಳು ಬಂದ್ರಲ್ಲಪ್ಪ ಸಿದ್ದರಾಮಯ್ಯನವರು, ನೀವು ಆ ಮಂತ್ರಿಮಂಡಲದಲ್ಲಿ ಮಂತ್ರಿ ಇದ್ರಲ್ಲ, ಇವತ್ತು ಇಷ್ಟು ತರಾತುರಿಲೇನು ಹೊರಟಿದ್ದೀರಿ ಇದನ್ನು ಮಾಡಬೇಕು ಅಂತ ಹೇಳಿ. ಯಾರಪ್ಪ ನಿಮಗೆ ತಲೆ ತುಂಬಿದವರು ಇದು ಮಾಡಬೇಕು ಅಂತ ಹೇಳಿ? ಈಗ ನೀವೇನು ಮುಖ್ಯಮಂತ್ರಿ ಆದಮೇಲೆ ಮಾಡಿಲ್ಲ, ಇದನ್ನ ನೀವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲೇ ಶುರು ಮಾಡ್ಕೊಂಬಿಟ್ರಿ, ಬಂದಿದ್ದೀರಿ. ಈಗ ಹೊಸದಾಗಿ ನಿಮ್ಮ ಸರ್ಕಾರ ಬಂದು ಇದು ಮಾಡಕೊಳ್ರಿ, ಅದನ್ನ ಹೊಟ್ಟೆ ಉರಿ ಪಟ್ಕೊಂಡು ರೈತರನ್ನ ಎತ್ಕಟ್ಟಿದ್ದೀವಿ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ? ಯಾವುದೇ ರೈತರನ್ನ ಎತ್ಕಟ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೈತರು ಸಂತೋಷವಾಗಿ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು ನಿಮ್ಮನ್ನ?